ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಈ ವಿಡಿಯೋ ಸೀರೀಸ್ಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಯೂಸಿಂಗ್ ದ ವರ್ಡ್ಸ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಪರಿಚಯದಲ್ಲಿ ಕಲಿತಿದ್ದೇವೆ. ಒಂದು ವಾಕ್ಯದಲ್ಲಿನ ಶಬ್ದವು ಅದು ನಿರ್ವಹಿಸುವ ಕಾರ್ಯದ ಆಧಾರದ ಮೇಲೆ ಅವುಗಳನ್ನು ನಾವು ಹೇಗೆ ವಿವಿಧ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನಾಗಿ ವಿಭಾಗಿಸ್ತೇವೆ ಅನ್ನೋದನ್ನು ಕಲಿತಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದೇ ಶಬ್ದ ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳಾಗಿ ಒಂದು ವಾಕ್ಯದಲ್ಲಿ ಯಾವ ತರ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಎ ಪಾರ್ಟ್ ಆಫ್ ಸ್ಪೀಚ್ ಇಸ್ ಎ ಕ್ಯಾಟಗರಿ into which one places a word depending on how it functions in a sentence. ಒಂದೇ ಶಬ್ದ ಆ ವಾಕ್ಯದಲ್ಲಿ ಬಳಸಿದ ಆಧಾರದಲ್ಲಿ ಅದು ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರಬಹುದು. ಒಂದು ಶಬ್ದವನ್ನ ನಾವು ಯಾವ ಕೆಲಸಕ್ಕಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಬಳಸಿದ್ದೇವೆ ಅನ್ನೋದು ಆಧಾರದ ಮೇಲೆ ಅದು ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರುತ್ತೆ. ಈಗ ಒಂದಿಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಪಾರ್ಟ್ ಅನ್ನುವಂಥ ಒಂದು ಶಬ್ದ ಹೇಗೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಉಪಯೋಗಿಸಲ್ಪಡುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೌನ್ ಆಗಿ ಸ್ಟೂಡೆಂಟ್ಸ್ ಹ್ಯಾವ್ ಎ ಪಾರ್ಟ್ ಇನ್ ದ ಪ್ಲೇ. ಇಲ್ಲಿ ಪಾರ್ಟ್ ಅನ್ನೋದು ಅಂದ್ರೆ ವಿದ್ಯಾರ್ಥಿಗಳು ಒಂದು ನಾಟಕದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ರು. ಪಾರ್ಟ್ ಅನ್ನೋದು ನಾಮಪದವಾಗಿ ಕೆಲಸವನ್ನ ಮಾಡಿದೆ. ಇನ್ನು ಎರಡನೇ ಎಕ್ಸಾಂಪಲ್ ನಲ್ಲಿ ಕ್ರಿಯಾಪದವಾಗಿ ವರ್ಬ್ ಆಗಿ ಐ ಪಾರ್ಟ್ ಮೈ ಹೇರ್ ಆನ್ ದ ಲೆಫ್ಟ್. ನಾನು ನನ್ನ ಕೂದಲನ್ನ ಎಡಗಡೆ ಬಾಚುತ್ತೇನೆ. ಸೊ ಇಲ್ಲಿ ಪಾರ್ಟ್ ಅನ್ನೋದು ಕೆಲಸ ಆಗಿದೆ. ಇನ್ನು ಅಡ್ಜೆಕ್ಟಿವ್ ಆಗಿ ಮೈ ಡಾಗ್ ಈಸ್ ಪಾರ್ಟ್ ಕೋಲಿ. ಇಲ್ಲಿ ಪಾರ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸವನ್ನ ಮಾಡಿದೆ. ಈಗ ಎರಡನೇ ಉದಾಹರಣೆಯಲ್ಲಿ ರಿಂಗ್ ಅನ್ನುವಂತ ಒಂದು ಶಬ್ದವನ್ನ ಹೇಗೆ ಬೇರೆ ಬೇರೆ ಪಾರ್ಟ್ಸ್ ನಲ್ಲಿ ಉಪಯೋಗಿಸಬಹುದು ಅನ್ನೋದನ್ನ ಉದಾಹರಣೆ ಸಹಿತ ನೋಡೋಣ. ಮೈ ಫ್ರೆಂಡ್ ಗಿವ್ ಮಿ ಎ ರಿಂಗ್. ನನ್ನ ಗೆಳೆಯ ನನಗೊಂದು ರಿಂಗ್ ಅನ್ನ ನೀಡಿದ. ಎ ರಿಂಗ್ ಇಲ್ಲಿ ನೇಮ್ ಆಫ್ ಎ ಥಿಂಗ್ ಆಗಿ ಉಪಯೋಗಿಸಲ್ಪಟ್ಟಿದೆ. ಎರಡನೇ ಉದಾಹರಣೆಯಲ್ಲಿ ಐ ವಿಲ್ ರಿಂಗ್ ದ ಡೋರ್ ಬೆಲ್. ಸೊ ರಿಂಗಿಂಗ್ ಕೆಲಸವಾಗಿದೆ. ಇಲ್ಲಿ ಡೋರ್ ಬೆಲ್ ಅನ್ನ ರಿಂಗ್ ಮಾಡುವಂತ ಕೆಲಸ ಮಾಡಿದೆ. ಸೊ ಹೀಗಾಗಿ ರಿಂಗ್ ಅನ್ನೋದು ಇಲ್ಲಿ ವರ್ಬ್ ಆಗಿ ಯೂಸ್ ಆಗಿದೆ. ಡು ಯು ಹ್ಯಾವ್ ಎ ರಿಂಗ್ ಹೋಲ್ಡರ್. ನಿನ್ನ ಹತ್ರ ರಿಂಗ್ ಹೋಲ್ಡರ್ ಇದೆಯಾ? ರಿಂಗ್ ಅನ್ನ ಹೋಲ್ಡ್ ಮಾಡುವಂತ ವಸ್ತು. ಸೊ ಹೀಗಾಗಿ ರಿಂಗ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸಿದೆ. ಇನ್ನೊಂದು ಉದಾಹರಣೆಯನ್ನ ನೋಡೋದಾದ್ರೆ ಫಾಸ್ಟ್ ಅನ್ನುವಂತ ಶಬ್ದ ಮೊದಲನೇ ಉದಾಹರಣೆಯಲ್ಲಿ ಅಡ್ಜೆಕ್ಟಿವ್ ಆಗಿ ಹೇಗೆ ಕೆಲಸ ಮಾಡಿದೆ ನೋಡೋಣ. ದಿಸ್ ಈಸ್ ದ ಫಾಸ್ಟ್ ಲೇನ್. ಇದು ಎಂತಹ ಲೇನ್? ಫಾಸ್ಟ್ ಲೇನ್. ಸೊ ಇದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಇನ್ನು ಅಡ್ವರ್ಬ್ ಆಗಿ ದ ಲಯನ್ ರನ್ಸ್ ಫಾಸ್ಟ್. ಸೊ ಲಯನ್ ಹೇಗೆ ಓಡುತ್ತೆ? ಫಾಸ್ಟ್ ಆಗಿ ಓಡುತ್ತೆ. ಓಡುವ ಇಲ್ಲಿ ಕೆಲಸವನ್ನ ಫಾಸ್ಟ್ ನಿರ್ವಹಿಸಿದೆ. ಹೀಗೆ ಒಂದೇ ಶಬ್ದ ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿ ನಾವು ಉಪಯೋಗಿಸಬಹುದು ಅನ್ನೋದನ್ನ ನೋಡಬಹುದು. ಓನ್ಲಿ ಎ ಕ್ಲೋಸ್ ಎಕ್ಸಾಮಿನೇಷನ್ ಆಫ್ ವಾಟ್ ಎ ವರ್ಡ್ ಈಸ್ ಡೂಯಿಂಗ್ ಇನ್ ಎ ಸೆಂಟೆನ್ಸ್ ರಿವೀಲ್ಸ್ ಇಟ್ಸ್ ಪಾರ್ಟ್ ಆಫ್ ಸ್ಪೀಚ್. ವಾಕ್ಯದಲ್ಲಿ ಒಂದು ಶಬ್ದ ಯಾವ ಕೆಲಸ ನಿರ್ವಹಿಸುತ್ತಿದೆ ಎಂಬುದನ್ನು ಸರಿಯಾಗಿ ಪರೀಕ್ಷಿಸಿದ ಮಾತ್ರ ಅದು ಯಾವ ಪಾರ್ಟ್ ಆಫ್ ಸ್ಪೀಚ್ಗೆ ಸೇರಿದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಈ ಒಂದು ಚಾರ್ಟ್ ನಲ್ಲಿ ಹೇಗೆ ಕೆಲವು ಶಬ್ದಗಳು ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳಾಗಿ ಕೆಲಸ ಮಾಡ್ತವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಆಕ್ಷನ್ ಅನ್ನುವಂಥ ವರ್ಡ್ ನೌನ್ ಆಗಿ, ಆಕ್ಟ್ ವರ್ಬ್ ಆಗಿ, ಆಕ್ಟಿವ್ ಅಡ್ಜೆಕ್ಟಿವ್ ಆಗಿ, ಆಕ್ಟಿವ್ಲಿ ಅಡ್ವರ್ಬ್ ಆಗಿ ಕೆಲಸ. ಹಾಗೆ ಅಮ್ಯೂಸ್ಮೆಂಟ್ ನಾಮಪದವಾಗಿ, ಅಮ್ಯೂಸ್ ವರ್ಬ್ ಆಗಿ, ಅಮ್ಯೂಸಿಂಗ್ ಅಡ್ಜೆಕ್ಟಿವ್ ಆಗಿ, ಅಮ್ಯೂಸಿಂಗ್ಲಿ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಅಟ್ರಾಕ್ಷನ್ ಇದು ನಾಮಪದವಾದರೆ ಅಟ್ರಾಕ್ಟ್ ವರ್ಬ್ ಆಗಿ, ಅಟ್ರಾಕ್ಟಿವ್ ಅಡ್ಜೆಕ್ಟಿವ್ ಆಗಿ, ಅಟ್ರಾಕ್ಟಿವ್ಲಿ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಡಿಸಿಷನ್ ನಾಮಪದವಾಗಿ, ಡಿಸೈಡ್ ಕ್ರಿಯಾಪದವಾಗಿ, ಡಿಸಿಸಿವ್ ಅಡ್ಜೆಕ್ಟಿವ್ ಆಗಿ, ಡಿಸಿಸಿವ್ಲಿ ಅಡ್ವರ್ಬ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಒಬಿಡಿಯನ್ಸ್ ಅನ್ನುವಂಥ ಶಬ್ದ ನೌನ್ ಆಗಿ, ಒಬೆ ವರ್ಬ್ ಆಗಿ, ಒಬಿಡಿಯಂಟ್ ಅಡ್ಜೆಕ್ಟಿವ್ ಆಗಿ, ಒಬಿಡಿಯಂಟ್ಲಿ ಅಡ್ವರ್ಬ್ ಆಗಿ ಕೆಲಸವನ್ನು ಮಾಡುತ್ತೆ. ಸೆಕ್ಯೂರಿಟಿ ಇದು ನೌನ್ ಆಗಿದ್ರೆ, ಸೆಕ್ಯೂರ್ ಇದು ವರ್ಬ್ ಆಗಿರುತ್ತೆ, ಸೆಕ್ಯೂರ್ಡ್ ಅಡ್ಜೆಕ್ಟಿವ್ ಆಗಿರುತ್ತೆ, ಸೆಕ್ಯೂರ್ಲಿ ಅಡ್ವರ್ಬ್ ಆಗಿರುತ್ತೆ. ಮೀನಿಂಗ್ ನೌನ್, ಮೀನಿಂಗ್ ಮೀನ್ ವರ್ಬ್, ಮೀನಿಂಗ್ಫುಲ್ adjective, meaningfully adverb. Thought noun, think verb,
ಥಾಟ್ಫುಲ್ ಅಡ್ಜೆಕ್ಟಿವ್, ಥಾಟ್ಫುಲಿ ಅಡ್ವರ್ಬ್. ಹಾಗೆ ಕಂಪ್ಯಾರಿಸನ್ ನೌನ್ ಆಗಿ, ಕಂಪೇರ್ ವರ್ಬ್, ಕಂಪೇರಿಟಿವ್ ಅಡ್ಜೆಕ್ಟಿವ್, ಕಂಪೇರಿಟಿವ್ಲಿ ಅಡ್ವರ್ಬ್. ಇನ್ಫಾರ್ಮೇಶನ್ ನೌನ್, ಇನ್ಫಾರ್ಮ್ ವರ್ಬ್, ಇನ್ಫಾರ್ಮೇಟಿವ್ ಅಡ್ಜೆಕ್ಟಿವ್, ಇನ್ಫಾರ್ಮೇಟಿವ್ಲಿ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಹೀಗೆ ಶಬ್ದಗಳು ತಮ್ಮ ಫಾರ್ಮ್ಸ್ಗಳನ್ನ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ವಿವಿಧ ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಉಪಯೋಗಿಸಲ್ಪಡ್ತವೆ ಅನ್ನೋದನ್ನ ಈ ಚಾರ್ಟ್ ಮೂಲಕ ನಾವು ತಿಳ್ಕೋಬಹುದು. ಪರೀಕ್ಷೆಯಲ್ಲಿ ಈ ವಿಷಯದ ಕುರಿತಾಗಿ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಲಾಗತ್ತೆ ಅನ್ನೋದು ನೋಡೋದಾದರೆ, ಯೂಸ್ ದ ವರ್ಡ್ ಕಂಡಕ್ಟ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ ಈ ಒಂದು ಗ್ರಾಮರ್ ಟಾಪಿಕ್ ಮೇಲೆ. ಅಂದರೆ ಕಂಡಕ್ಟ್ ಅನ್ನುವಂಥ ಶಬ್ದವನ್ನು ವರ್ಬ್ ಆಗಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಈ ಕಂಡಕ್ಟನ್ನು ಈಗ ವರ್ಬ್ ಆಗಿ ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸೋಣ. ಹಿ ಕಂಡಕ್ಟ್ಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಸೊ ಇಲ್ಲಿ ಕಂಡಕ್ಟನ್ನು ನಾವು ವರ್ಬ್ ಆಗಿ ಉಪಯೋಗಿಸ್ಕೊಂಡಿದ್ದೀವಿ. ಅಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಕ್ಲಾರಿಟಿಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಸೈಂಟಿಸ್ಟ್ ಕಂಡಕ್ಟ್ ಎಕ್ಸ್ಪಿರಿಮೆಂಟ್ಸ್. ವಿಜ್ಞಾನಿಗಳು ಪ್ರಯೋಗಗಳನ್ನು ನಡೆಸ್ತಾರೆ ಅಥವಾ ಕಂಡಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಈ ಎರಡೂ ಸೆಂಟೆನ್ಸಲ್ಲಿ ಕಂಡಕ್ಟನ್ನು ನಾವೀಗ ವರ್ಬ್ ಆಗಿ ಬಳಸಿದ್ದೇವೆ. ಅಂದರೆ ಈ ವಿಷಯದ ಕುರಿತು ಒಂದು ಪರೀಕ್ಷೆಯಲ್ಲಿ ಒಂದು ಶಬ್ದವನ್ನು ನೀಡಲಾಗುತ್ತೆ, ಅದನ್ನು ನೌನ್ ಆಗಿ ಅಥವಾ ವರ್ಬನ್ನಾಗಿ ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಲು ಕೇಳಲಾಗುತ್ತೆ. ಸೊ ಹಾಗಾದಾಗ ನಾವು ಮೊದಲಿಗೆ ಕೆಲವು ಶಬ್ದಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಈ ಒಂದು ಈ ಥರನಾದಂಥ ಪ್ರಶ್ನೆಯನ್ನು ಉತ್ತರಿಸೋದು ನಮಗೆ ಸುಲಭ ಆಗುತ್ತೆ. ಹಾಗಾದರೆ ಈಗ ಕೆಲವು ಶಬ್ದಗಳನ್ನು ನಾವು ವರ್ಬ್ ಆಗಿ ಮತ್ತು ನೌನ್ ಆಗಿ ಬಳಸೋದನ್ನು ಇವತ್ತು ಕಲಿಯೋಣ. ಇದರಿಂದ ಮುಂದೆ ನಮಗೆ ಈ ವಿಷಯವನ್ನು ಸುಲಭವಾಗಿ ಪ್ರಾಕ್ಟೀಸ್ ಮಾಡಿದ ಹಾಗೆ ಆಗತ್ತೆ. ಒಂದನೆಯ ಶಬ್ದ ಕ್ವಶ್ಚನ್. ಇದನ್ನು ನಾವು ನೌನ್ ಆಗಿ ಬಳಸಿದಾಗ ಆಲ್ ದ ಕ್ವಶ್ಚನ್ಸ್ ವೇರ್ ಈಸಿ. ಈ ಕ್ವಶನ್ ಅನ್ನೋ ವರ್ಡನ್ನು ವರ್ಬನ್ನಾಗಿ ಬಳಸಿದಾಗ ದ ಪೊಲೀಸ್ ಕ್ವಶ್ಚನ್ಡ್ ದ ಥೀಪ್. ಪೊಲೀಸರು ಕಳ್ಳನನ್ನು ಪ್ರಶ್ನಿಸಿದರು. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಆನ್ಸರ್. ಆನ್ಸರ್ ಅನ್ನೋ ಶಬ್ದವನ್ನು ನಾವೀಗ ನೌನ್ ಆಗಿ ವರ್ಬ್ ಆಗಿ ಬಳಸೋಣ. ಹೀಸ್ ಆನ್ಸರ್ಸ್ ಆರ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಅವನ ಉತ್ತರಗಳು ತೃಪ್ತಿದಾಯಕ ಆಗಿರಲಿಲ್ಲ. ಇನ್ನು ವರ್ಬ್ ಆಗಿ ನೋಡೋದಾದರೆ ಹಿ ಆನ್ಸರ್ಡ್ ಆಲ್ ದ ಕ್ವಶನ್ಸ್ ಕರೆಕ್ಟ್ಲಿ. ಅವನು ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿದ. ಈಗ ಲಾಕ್ ಅನ್ನುವಂಥ ಒಂದು ಶಬ್ದವನ್ನು ನೌನ್ ಆಗಿ ವರ್ಬ್ ಆಗಿ ಬಳಸಿ ನೋಡೋಣ. ಹಿ ಪುಟ್ ಎ ಬಿಗ್ ಲಾಕ್ ಟು ದ ಡೋರ್. ಅವನು ಬಾಗಿಲಿಗೆ ದೊಡ್ಡ ಲಾಕನ್ನು, ಕೀಲಿಯನ್ನು ಹಾಕಿದ. ಇನ್ನು ವರ್ಬ್ ಆಗಿ ಬಳಸೋದಾದರೆ ದ ಪ್ಯೂನ್ ಲಾಕ್ಡ್ ದ ಡೋರ್ ಆಫ್ ಆಫೀಸ್ ರೂಮ್. ಪ್ಯೂನ್ ಆಫೀಸ್ ರೂಮನ್ನು ಲಾಕ್ ಮಾಡಿದರು. ಸೊ ಲಾಕಿಂಗ್ ವರ್ಕ್ ಆಗಿ ಇಲ್ಲಿ ಬಳಸಲ್ಪಟ್ಟಿದೆ. ಇನ್ನು ಸಸ್ಪೆಕ್ಟ್ ಅನ್ನುವಂಥ ಪದವನ್ನು ಬಳಸೋದಾದರೆ ಮೈ ನೇಬರ್ ಈಸ್ ದ ಮೇನ್ ಸಸ್ಪೆಕ್ಟ್ ಇನ್ ದ ಮರ್ಡರ್ ಕೇಸ್. ದ ಪೊಲೀಸ್ ಸಸ್ಪೆಕ್ಟೆಡ್ ಮೈ ನೇಬರ್ ಇನ್ ಎ ಮರ್ಡರ್ ಕೇಸ್. ಸೊ ಸೇಮ್ ಕೇಸೇ, ಸೇಮ್ ಉದಾಹರಣೆಯಲ್ಲಿ ಹೇಗೆ ನಾವು ನೌನ್ ಆಗಿ ಬಳಸಿದ್ದೀವಿ, ಹೇಗೆ ವರ್ಬ್ ಆಗಿ ಬಳಸಿದ್ದೀವಿ ಅನ್ನೋದನ್ನು ನೀವು ಕ್ಲೋಸ್ ಆಗಿ ಎಕ್ಸಾಮಿನ್ ಮಾಡಬೇಕು. ನೆಕ್ಸ್ಟ್ ವರ್ಡ್ ಇನ್ಸಲ್ಟ್. ಮೈ ಫ್ರೆಂಡ್ ಫೇಲ್ಡ್ ಇನ್ ದ ಎಕ್ಸಾಮ್. ಇಟ್ ಈಸ್ ಎ ಗ್ರೇಟ್ ಇನ್ಸಲ್ಟ್ ಫಾರ್ ಹಿಮ್. ನನ್ನ ಫ್ರೆಂಡ್ ಪರೀಕ್ಷೆಯಲ್ಲಿ ಫೇಲ್ ಆದ, ಇದು ಅವನಿಗೆ ದೊಡ್ಡ ಇನ್ಸಲ್ಟ್ ಆಗಿತ್ತು. ಇನ್ನು ವರ್ಬ್ ಆಗಿ ಬಳಸೋದಾದರೆ ರವಿ ಇನ್ಸಲ್ಟೆಡ್ ಹಿಸ್ ಫ್ರೆಂಡ್. ರವಿ ಅವನ ಗೆಳೆಯನ್ನ ಇನ್ಸಲ್ಟ್ ಮಾಡಿದ. ಇನ್ನು ರಿಫಿಲ್ ಅನ್ನುವಂಥ ಶಬ್ದವನ್ನು ಬಳಸೋದಾದರೆ ಹಿ ಬಾಟ್ 2 ರಿಫಿಲ್ಸ್ ಫಾರ್ ಹಿಸ್ ಪೆನ್ಸ್. ತನ್ನ ಪೆನ್ಗಳಿಗಾಗಿ 2 ರಿಫಿಲ್ಗಳನ್ನು ಅವನು ಕೊಂಡುಕೊಂಡ. ಹಿ ರೀಫಿಲ್ಡ್ ದ ಗ್ಯಾಸ್ ಸಿಲಿಂಡರ್.
ಅವನು ಗ್ಯಾಸ್ ಸಿಲಿಂಡರ್ನ ಮರಳಿ ತುಂಬಿಸಿದ. ಲೋಡ್ ಅನ್ನುವಂಥ ಶಬ್ದ, ದ ವರ್ಕರ್ಸ್ ಪುಟ್ ದ ಲೋಡ್ ಆಫ್ ಬುಕ್ಸ್ ಇನ್ ದ ಲಾರಿ. ಕೆಲಸಗಾರರು ಪುಸ್ತಕಗಳ ಲೋಡನ್ನು ಲಾರಿಯಲ್ಲಿ ತುಂಬಿದರು. ದ ವರ್ಕರ್ಸ್ ಲೋಡೆಡ್ ದ ಬಂಡಲ್ಸ್ ಆಫ್ ಬುಕ್ಸ್ ಇನ್ ಟು ಲಾರಿ. ಇನ್ನು ಪ್ರೋಗ್ರೆಸ್ ಅನ್ನುವಂಥ ವರ್ಡನ್ನು ಬಳಸೋದಾದರೆ, ದೆರ್ ಈಸ್ ನೋ ಪ್ರೋಗ್ರೆಸ್ ಇನ್ ಫ್ಲಡ್ ಸಿಚುವೇಶನ್. ಫ್ಲಡ್ ಸಿಚುವೇಶನಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ ಅನ್ನೋದು ಇಲ್ಲಿ ನಾಮಪದ. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಡಿಡ್ ನಾಟ್ ಪ್ರೋಗ್ರೆಸ್ ಮಚ್ ಇನ್ ಇಂಗ್ಲೀಷ್. ಹೋದ ವರ್ಷ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಸಾಕಷ್ಟು ಪ್ರೋಗ್ರೆಸ್ಸನ್ನು ತೋರಿಸಲಿಲ್ಲ. ಇನ್ನು ಸ್ಕೋರ್ ಅನ್ನುವಂಥ ಶಬ್ದ ನಾಮಪದವಾಗಿ, ಹೀಸ್ ಸ್ಕೋರ್ ಇನ್ ಮ್ಯಾಥಮೆಟಿಕ್ಸ್ ಈಸ್ 80 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ನಲ್ಲಿ ಅವನ ಸ್ಕೋರ್, ಅವನ ಅಂಕ ಎಷ್ಟಾಗಿತ್ತು ಅಂದರೆ 80 ಮಾರ್ಕ್ಸ್ಗಳು. ಇದನ್ನು ಕ್ರಿಯಾಪದವನ್ನಾಗಿ ಬಳಸೋದಾದರೆ, ಹಿ ಸ್ಕೋರ್ಡ್ 95 ಮಾರ್ಕ್ಸ್ ಇನ್ ಕನ್ನಡ. ಅವನು ಕನ್ನಡದಲ್ಲಿ 95 ಮಾರ್ಕ್ಸ್ಗಳ ಅಂಕವನ್ನು ಪಡೆದುಕೊಂಡ. ಪ್ರೆಸೆಂಟ್ ಅನ್ನುವಂಥ ಶಬ್ದವನ್ನು ಬಳಸೋದಾದರೆ, ಸಿ ಬ್ರಾಟ್ ಹರ್ ಎ ನ್ಯೂ ಪ್ರೆಸೆಂಟ್. ಅವಳಿಗಾಗಿ ಹೊಸ ಒಂದು ಪ್ರೆಸೆಂಟನ್ನು ತಂದಳು. ಸಿ ಪ್ರೆಸೆಂಟೆಡ್ ದ ಗಿಫ್ಟ್ ಆಫ್ 2 ಬುಕ್ಸ್. ಅವಳು 2 ಪುಸ್ತಕಗಳ ಗಿಫ್ಟನ್ನು ಪ್ರೆಸೆಂಟ್ ಮಾಡಿದಳು, ನೀಡಿದಳು. ಇನ್ನು ಆಬ್ಜೆಕ್ಟ್ ಅನ್ನುವಂಥ ಶಬ್ದವನ್ನು ನೋಡೋದಾದರೆ, ದ ಡಾಕ್ಟರ್ ಡಿಟೆಕ್ಟೆಡ್ ಆ್ಯನ್ ಆಬ್ಜೆಕ್ಟ್ ಇನ್ ದ ಲಂಗ್. ಶ್ವಾಸಕೋಶದಲ್ಲಿ ಡಾಕ್ಟರ್ ಒಂದು ಆಬ್ಜೆಕ್ಟ್, ಒಂದು ವಸ್ತುವನ್ನು ಡಿಟೆಕ್ಟ್ ಮಾಡಿದರು. ಹಿ ಆಬ್ಜೆಕ್ಟೆಡ್ ಹೀಸ್ ಡಿಸಿಷನ್ ಇನ್ ದ ಕೋರ್ಟ್. ಅವರ ನಿರ್ಧಾರವನ್ನು ಅವರು ಕೋರ್ಟ್ನಲ್ಲಿ ಆಬ್ಜೆಕ್ಟ್ ಮಾಡಿದರು. ಇನ್ನು ಕಾಂಟೆಸ್ಟ್ ಅನ್ನುವಂಥ ಶಬ್ದವನ್ನು ನೋಡೋದಾದರೆ, ಡ್ರಾಯಿಂಗ್ ಕಾಂಟೆಸ್ಟ್ ವಾಸ್ ಹೆಲ್ಡ್ ಇನ್ ಸ್ಕೂಲ್. ಸ್ಕೂಲ್ನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ನಡೆದಿತ್ತು. ತೇಜಲ್ ಕಾಂಟೆಸ್ಟೆಡ್ ಇನ್ ದ ಸ್ಪೀಚ್ ಕಾಂಪಿಟೇಷನ್. ಪರ್ಮಿಟ್ ಅನ್ನುವಂಥ ಶಬ್ದ, ದ ಹೆಡ್ ಮಾಸ್ಟರ್ ಗೇವ್ ಎ ಪರ್ಮಿಟ್ ಟು ಅಟೆಂಡ್ ಕಾಂಪಿಟೇಷನ್. ಹೆಡ್ ಮಾಸ್ಟರ್ ಅವರು ಪರ್ಮಿಷನನ್ನು ಕೊಟ್ಟರು. ಸ್ಟೂಡೆಂಟ್ಸ್ ಆರ್ ನಾಟ್ ಪರ್ಮಿಟೆಡ್ ಟು ಎಂಟರ್ ದ ಸ್ಕೂಲ್ ಕಿಚನ್. ವಿದ್ಯಾರ್ಥಿಗಳಿಗೆ ಸ್ಕೂಲಿನ ಅಡುಗೆ ಕೋಣೆಗೆ ಪ್ರವೇಶಿಸಲು ಅನುಮತಿ ಇಲ್ಲ. ಇನ್ಕ್ರೀಸ್ ಅನ್ನುವಂಥ ಶಬ್ದವನ್ನು ಬಳಸೋದಾದರೆ, ದೆರ್ ಈಸ್ ಶಾರ್ಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೋಲ್ಡ್. ಬಂಗಾರದ ಬೆಲೆಯಲ್ಲಿ ಸ್ವಲ್ಪ ಏರಿಕೆಯಾಗಿದೆ. ದ ಶಾಪ್ ಓನರ್ ಇನ್ಕ್ರೀಸ್ಡ್ ದ ಪ್ರೈಸ್ ಆಫ್ ದ ಆನಿಯನ್. ಉಳ್ಳಾಗಡ್ಡಿಯ ರೇಟನ್ನು ಶಾಪ್ ಓನರ್ ಇನ್ಕ್ರೀಸ್ ಮಾಡಿದರು. ಇನ್ನು ಈ ಹೆಚ್ಚು ಶಬ್ದಗಳನ್ನು ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ಆದಷ್ಟು ಸಣ್ಣ ಸಣ್ಣ ವಾಕ್ಯವನ್ನು ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದಲ್ಲಿ ಈ ವಿಷಯವನ್ನು ಸುಲಭವಾಗಿ ಈ ವಿಷಯದ ಮೇಲೆ ನೀವು ಮಾಸ್ಟ್ರಿಯನ್ನು ಪಡ್ಕೋಬೋದು. ಅದಕ್ಕಾಗಿ ಇಲ್ಲಿ ನೀಡಿದಂಥ ಸುಮಾರು 60 ಶಬ್ದಗಳನ್ನು ಇಲ್ಲಿ ನೀಡಿದೆ. ಇವುಗಳನ್ನು ಫಸ್ಟು ನಾಮಪದವನ್ನಾಗಿ, ನಂತರ ವರ್ಬ್ ಆಗಿ ನಿಮ್ಮ ಸೆಂಟೆನ್ಸ್ಗಳಲ್ಲಿ ಬಳಸಲಿಕ್ಕೆ ನೀವು ಪ್ರಾಕ್ಟೀಸನ್ನು ಮಾಡಿದ್ದೇ ಆದರೆ ಭಾಳಷ್ಟು ಸುಲಭವಾಗಿ ಈ ವಿಷಯದ ಮೇಲೆ ನೀವು ಮಾಸ್ಟ್ರಿಯನ್ನು ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸೊ ಹೀಗಾಗಿ ನೀವು ಈ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಲು ಪ್ರಾರಂಭದಲ್ಲಿ ಇದು ಕಠಿಣ ಅನ್ನಿಸಿದರೂ ಪದೇ ಪದೇ ಪ್ರಾಕ್ಟೀಸ್ ಮಾಡಿದಾಗ ಈ ವಿಷಯ ನಿಮಗೆ ಭಾಳ ಸುಲಭ ಅನಿಸುತ್ತೆ. ಸೊ ಈ ಒಂದು ಸ್ಕ್ರೀನನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ಪಾಸ್ ಮಾಡಿ ಇವನ್ನ ಬರೋದು. ನೀವು ಇವುಗಳನ್ನ ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸ್. ಫಸ್ಟ್ ಆ್ಯಸ್ ನೌನ್, ನಾಮಪದವಾಗಿ ಮೊದಲು ಬಳಸಿ, ದೆನ್ ಆ್ಯಸ್ ವರ್ಬ್. ಇಷ್ಟು ಶಬ್ದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನೀವು ಸುಲಭವಾಗಿ ಉತ್ತರಿಸಬಹುದು. ಇನ್ನು ಹಿಂದಿನ ಪರೀಕ್ಷೆಯಲ್ಲಿ ಈ ವಿಷಯದ ಕುರಿತು ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೋಡೋದಾದರೆ, ಯೂಸ್ ದ ವರ್ಡ್ ಸ್ಮೈಲ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಜೂನ್ 2020 ನಡೆದಂಥ ವಾರ್ಷಿಕ SLC ವಾರ್ಷಿಕ ಪರೀಕ್ಷೆಯಲ್ಲಿ
ಈ ಸ್ಮೈಲ್ ಅನ್ನೋ ಶಬ್ದವನ್ನು ವರ್ಬ್ ಆಗಿ ಉಪಯೋಗಿಸಿರಿ ಅನ್ನುವಂಥ ಪ್ರಶ್ನೆ ಬಂದಿದೆ. ಇದಕ್ಕೆ ಉತ್ತರ ನಾವು ನಮ್ಮ ಸ್ವಂತ ವಾಕ್ಯ, ನೀವು ಯಾವುದಾದ್ರು ಸ್ವಂತ ವಾಕ್ಯ ಮಾಡ್ಬೋದು. ದ ಚೈಲ್ಡ್ ಸ್ಮೈಲ್ಡ್ ಎಟ್ ದ ಮದರ್. ಮಗು ತಾಯಿಯನ್ನು ನೋಡಿ ನಕ್ಕಿತು. ಈ ಥರ ನೀವು ಬೇರೆ ಇನ್ನೊಂದು ಯಾವುದಾದ್ರು ಎಕ್ಸಾಂಪಲ್ ಮಾಡ್ಬೋದು. ಇನ್ನೊಂದು ಪ್ರಶ್ನೆ ಈಗಾಗಲೇ ನಾವು ನೋಡಿದ್ದೇ ಇದು. ಯೂಸ್ ದ ವರ್ಡ್ ಕಂಡಕ್ಟ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಕಂಡಕ್ಟ್ ಅನ್ನುವಂಥ ಶಬ್ದನ ಇದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿದೆ. ಕಂಡಕ್ಟ್ ಅನ್ನುವಂಥ ಶಬ್ದವನ್ನು ವರ್ಬ್ ಆಗಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಈ ರೀತಿ ಬಳಸ್ಬೋದು. ದ ಟೀಚರ್ ಕಂಡಕ್ಟೆಡ್ ದ ಕ್ವಿಜ್ ಕಾಂಪಿಟೇಷನ್. ಈ ಥರ ಅನೇಕ ಸ್ವಂತ ವಾಕ್ಯದಲ್ಲಿ ಬಳಸೋದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಈ ವಿಷಯದಲ್ಲಿ ನೀವು ಪರಿಣಿತಿಯನ್ನು ಪಡಿಬೋದು.